ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಏಪ್ರಿಲ್ 9ನೇ ತಾರೀಕಿನಂದು ಇಂದು ಒಂದು ಮಧ್ಯಾಹ್ನ 3 ಗಂಟೆ ವೇಳೆಗೆ ರಿಸಲ್ಟ್ ಅನೌನ್ಸ್ ಆಗಿರುವಂತದ್ದಾಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ರಿಸಲ್ಟ್ಗೆ ವೆಯ್ಟ್ ಮಾಡ್ತೀರಿ. ಫೈನಲಿ ರಿಸಲ್ಟ್ ಅಂತೂ ಅನೌನ್ಸ್ ಆಗಿದೆ. ಸೊ ರಿಸಲ್ಟ್ ಅನ್ನ ನೋಡಿನಂತ ಅಭ್ಯರ್ಥಿಗಳಿಗೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಅನ್ನೋದಕ್ಕಿಂತ ಕೆಲವೊಂದು ಅಭ್ಯರ್ಥಿಗಳಿಗೆ ಅನಿಸಿರುತ್ತೆ ನನ್ನ ರಿಸಲ್ಟ್ ಕಡಿಮೆ ಆಗಿದೆ, ನಾನು ಅನ್ಕೊಂಡಷ್ಟು ಮಾರ್ಕ್ಸ್ ನಂದು ಬಂದಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ನಿಮ್ಮ ಬಳಿ ಇರಬಹುದು ಅಂತ ಇರುತ್ತೆ. ಅಂತ ಅಭ್ಯರ್ಥಿಗಳು ರಿವಲ್ಯೂಷನ್ ರಿಟೋಟಲಿಂಗ್ ಹಾಕಬೇಕು ಅಂತ ಇರ್ತೀನಿ. ಇನ್ನು ಕೆಲವೊಂದು ಅಭ್ಯರ್ಥಿಗಳು ಅದು ಈ ವಿಷಯದಲ್ಲಿ ನನಗೆ ಮಾರ್ಕ್ಸ್ ಬರಬೇಕಿತ್ತು, ಪಾಸ್ ಕೂಡ ಆಗ್ತಿದ್ದೆ ನಾನು, ಸೊ ಇಷ್ಟೊಂದು ಮಾರ್ಕ್ಸ್ ಕಡಿಮೆ ಕೊಟ್ಟಿದ್ದಾರೆ, ಫೇಲ್ ಆಗಿಬಿಟ್ಟಿದ್ದೀನಿ ಅನ್ನೋದು ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು ರಿವಲ್ಯೂಷನ್ ಆಗಿಬಿಡ್ತಾರೆ. ನಂತರ ಸ್ಕ್ಯಾನರ್ಡ್ ಕಾಪಿ ಆವಾಗ ನಂತರದಲ್ಲಿ ಒಂದು ಎಕ್ಸಾಮ್ 2ಗೆ ಸಂಬಂಧಪಟ್ಟಂತೆ ಅದನ್ನು ಬರೀಬೇಕು ಅಂತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು ಒಂದು ಪ್ರಶ್ನೆ ಗೊಂದಲದಲ್ಲಿದ್ದೀರಾ, ಅದ್ರ ಬಗ್ಗೆ ಕೇಳ್ತಾ ಇರುವಂತದ್ದಾಗಿರುತ್ತೆ ಸಾಕಷ್ಟು ಅಭ್ಯರ್ಥಿಗಳು. ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡುವಂತಿದ್ದಾರೆ. ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಬಂದಾಗಲೂ ಕೂಡ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಕೊಡ್ತಾ ಇರ್ತೀವಿ ನಿಮಗೆ. ಅದಕ್ಕೆ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ಯಾಕೆ ನಿಮಗೆ ಉಪಯುಕ್ತ ಮಾಹಿತಿಗಳು ಸಿಗ್ತಾ ಇರುತ್ತೆ. ಸೊ ಇವಾಗ ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರೆ ಸ್ಕ್ಯಾನರ್ಡ್ ಕಾಪಿಗೆ ಸಂಬಂಧಪಟ್ಟಂತೆ ಮತ್ತೆ ರಿವಲ್ಯೂಷನ್ ಅಂದ್ರೆ ಏನು ಯಾವ ತರ ಪ್ರಕ್ರಿಯೆ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಮಾಹಿತಿನ ಕೊಡ್ತೇನೆ. ಸದ್ಯಕ್ಕೆ ವಿದ್ಯಾರ್ಥಿಗಳನ್ನು ಹಲವಾರು ಪ್ರಶ್ನೆಗಳನ್ನು ಇಟ್ಕೊಂಡಿದ್ದಾರಲ್ಲ ಅಂದ್ರೆ ರಿಸಲ್ಟ್ ನೋಡಿದ ತಕ್ಷಣ ಬರ್ತಿರ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಸಂಜೆ ಅಂದ್ರೆ ರಿಸಲ್ಟ್ ಅನ್ನ ವೆಬ್ಸೈಟ್ ಅಲ್ಲಿ 3 ಗಂಟೆಗೆ ಅನೌನ್ಸ್ ಮಾಡಿದ್ದಾರೆ. ಬಟ್ ಇಲಾಖೆ ಕಡೆಯಿಂದ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಸಂಜೆ 6:15ಕ್ಕೆ ಪ್ರೆಸ್ ಮೀಟ್ ಇರುವಂತದ್ದಾಗಿರುತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಲಾಖಾ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಒಂದು ಮಧು ಬಂಗಾರಪ್ಪನವರು ಅನೌನ್ಸ್ಮೆಂಟ್ ಅನ್ನ ಕೊಡ್ತಾರೆ. ಅಂದ್ರೆ ಸ್ಟೇಟ್ ಟಾಪರ್ಸ್ ಗಳಾಗಿರ್ಬೋದು, ನಂತರದಲ್ಲಿ ಒಂದು ಎಕ್ಸಾಮ್ 2ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ರಿವಲ್ಯೂಷನ್ ಗೆ ಸಂಬಂಧಪಟ್ಟಂತೆ ಅದರ ಅಭ್ಯರ್ಥಿಗಳ ಮಾರ್ಕ್ಸ್ ಕಡಿಮೆ ಬಂತು ಹಾಗೆ ಅನ್ನೋ ಸಂದರ್ಭದಲ್ಲಿ ಅಥವಾ ಯಾವ ಡಿಸ್ಟ್ರಿಕ್ಟ್ ಗಳು ಹೆಚ್ಚಿಗೆ ಮಾರ್ಕ್ಸ್ ಗಳನ್ನ ತಗೊಂಡಿದ್ದಾರೆ ಅಂದ್ರೆ ಉತ್ತೀರ್ಣ ಪರ್ಸೆಂಟೇಜ್ ಯಾವ ತರ ಇದೆ ಅದೆಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾರೆ. ಆ ನಂತರದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಅಧಿಕೃತ ವೆಬ್ಸೈಟ್ ಅಲ್ಲಿ ಮಾಹಿತಿಗಳನ್ನು ಕೊಡೋದಿರುತ್ತೆ. ಮತ್ತೆ ಆ ಸಂದರ್ಭದಲ್ಲಿ ಶಿಕ್ಷಣ ಸಚಿವರು ಕೂಡ ಎಲ್ಲ ಅನೌನ್ಸ್ಮೆಂಟ್ ಕೊಡ್ತಾರೆ. ಸೊ ಅಲ್ಲಿ ತನಕ ಅಭ್ಯರ್ಥಿಗಳಿಗೆ ಇವಾಗ ರಿಸಲ್ಟ್ ಮಾತ್ರ ನೋಡ್ಕೋಬೋದಿರುತ್ತೆ. ಸೊ ಆ ನಂತರದಲ್ಲಿ ಯಾಕಂದ್ರೆ ಮೊದಲೇ ಯಾವ ತರ ಆಗ್ತಿತ್ತು, ಇದೇ ಮೊದಲ ಬಾರಿಗೆ ರಿಸಲ್ಟ್ ಅನೌನ್ಸ್ ಆಗಿ ನಂತರದಲ್ಲಿ ಪ್ರೆಸ್ ಮೀಟ್ ಆಗ್ತಿದೆ. ಮೊದಲ ಅನೌನ್ಸ್ಮೆಂಟ್ ಎಲ್ಲ ಕೊಟ್ಟು ಆ ನಂತರದಲ್ಲಿ ರಿಸಲ್ಟ್ ಅನೌನ್ಸ್ ಆಗ್ತಿತ್ತು, ಸುದ್ದಿಗೋಷ್ಠಿ ಆದ ನಂತರದಲ್ಲಿ ಇಲಾಖೆ ಕಡೆಯಿಂದ ಆ ನಂತರದಲ್ಲಿ ರಿಸಲ್ಟ್ ಅನೌನ್ಸ್ ಆಗ್ತಿತ್ತು. ಸೊ ಎಲ್ಲ ಒಂದು ಅಫಿಷಿಯಲ್ ಬೇಗ ಮಾಹಿತಿಗಳು ಸಿಕ್ಕಿರ್ತಿತ್ತು. ಸದ್ಯಕ್ಕೆ ಈಗ ವಿದ್ಯಾರ್ಥಿಗಳು ಏನು ಗೊಂದಲದಲ್ಲಿದ್ದಾರೆ, ಆರಾಮಾಗಿ ರಿಲ್ಯಾಕ್ಸ್ ಆಗಿ ರಿಸಲ್ಟ್ ನೋಡಿದಿರಲ್ಲ. ಸೊ ಏನು ಆಗ್ಲಿಕ್ಕಿಲ್ಲ, ಎಕ್ಸಾಮ್ 2 ಕೂಡ ಇರುವಂತದ್ದಾಗಿರುತ್ತೆ. ಯಾವುದೇ ವಿದ್ಯಾರ್ಥಿಗಳು ಚಿಂತೆ ಮಾಡ್ಕೋಬೇಡಿ, ಅದನ್ನು ಕೂಡ ಎಕ್ಸಾಮ್ 1 ಅಥವಾ ನಾರ್ಮಲ್ ರಿಸಲ್ಟ್ ಅನ್ನು ನಿಮಗೆ ಪರಿಗಣಿಸ್ತಾರೆ. ಮತ್ತೆ ಇವಾಗ ಕಡಿಮೆ ಮಾರ್ಕ್ಸ್ ಬಂದಿದೆ ಹಾಗೆ ಅಂತಕ್ಕಂಥ ಅಭ್ಯರ್ಥಿಗಳು ಚಿಂತೆ ಮಾಡಕೋಬೇಡಿ. ರಿವಲ್ಯೂಷನ್ ರಿಟೋಟಲಿಂಗ್ ಸ್ಕ್ಯಾನರ್ಡ್ ಕಾಪಿ ಪ್ರತಿಯೊಂದರ ಬಗ್ಗೆ ಮಾಹಿತಿನ ಕೊಡ್ತೇವೆ. ಸೊ ಇಲಾಖೆ ಕಡೆಯಿಂದ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಂತ ಸಂದರ್ಭದಲ್ಲಿ ವೇಗವಾಗಿ ನಿಖರವಾಗಿ ಸ್ಪಷ್ಟವಾಗಿ ಕನ್ನಡ ಯೂಟ್ಯೂಬ್ ಚಾನಲ್ ಕೊಡ್ತಿರ್ತೇವೆ. ಸೊ ಇಲಾಖೆ ಕಡೆಯಿಂದ ಸದ್ಯಕ್ಕೆ ಯಾವುದೇ ರೀತಿ ಅಪ್ಡೇಟ್ ಇನ್ನೂ ಬಂದಿಲ್ಲ. ಸೊ ಇಲಾಖೆ ಕಡೆಯಿಂದ ಅಪ್ಡೇಟ್ ಬಂದಂತ ಸಂದರ್ಭದಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ. ಸಾಕಷ್ಟು ಗೊಂದಲ ಡೌಟ್ಸ್ ಅನ್ನ ಇಟ್ಕೊಂಡಿದ್ದೀರಾ ಎಲ್ಲ ಅಭ್ಯರ್ಥಿಗಳು. ಅಪ್ಡೇಟ್ಸ್ ಬಂದಾಗ ನಿಮಗೆ ಬೇಗನೆ ಮಾಹಿತಿನ ಕೊಡ್ತೀನಿ. ಸೊ ಆಲ್ ದಿ ಬೆಸ್ಟ್.